ಕರ್ತನಲ್ಲಿ ಪ್ರೀತಿಗೆ ಪಾತ್ರರಾಗಿರುವಂಥ ಪ್ರೀತಿಯ ದೇವರ ಸಭೆ ಮತ್ತೊಂದು ಅತಿ ಶ್ರೇಷ್ಠವಾದ ಸಮಯಾವಕಾಶಕ್ಕಾಗಿ ದೇವರನ್ನು ಕೊಂಡಾಡುವಂತನಾಗಿದ್ದೇನೆ. ಪ್ರಿಯರೇ, ಪ್ರಾಮುಖ್ಯವಾಗಿ ಇವತ್ತು ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಅಂತರ್ಜಾತೀಯ ಸ್ತ್ರೀ ದಿನೋತ್ಸವವಾಗಿ ಎಲ್ಲ ಆಚರಣೆ ಮಾಡ್ತಿರುವಾಗ ವಾಕ್ಯವನ್ನು ವೀಕ್ಷಿಸ್ತಿರುವಂಥ ಪ್ರತಿಯೊಂದು ತಾಯಿಯಂದರಿಗೂ ಅಕ್ಕ ತಂಗಿಯಂದರಿಗೂ ಸ್ತ್ರೀ ದಿನೋತ್ಸವದ ಶುಭವಂದನೆಗಳನ್ನು ನನ್ನ ಕ್ರಿಸ್ತನ ಹೆಸರಿನಲ್ಲಿ ನಾನು ತಿಳಿಸುವಂತನಾಗಿದ್ದೇನೆ. ಬನ್ನಿ, ಹಾಗಾದರೆ ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಹೋಗೋಣ. ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ನಮ್ಮ ಈ ಒಂದು ಶ್ರಮೆ ಮರಣ ಪುನರುತ್ಥಾನ ದಿನಗಳಲ್ಲಿ ದೇವರ ವಾಕ್ಯವನ್ನು ಆರಿಸಿಕೊಂಡು, ದೇವರ ವಾಕ್ಯವು ಹಳೆ ಒಡಂಬಡಿಕೆಯಿಂದ ನ್ಯಾಯಾಧಿಪತಿಗಳ ಪುಸ್ತಕ 4ನೇ ಅಧ್ಯಾಯ ಅದರ ಕೆಲವು ವಚನಗಳ ರೀತಿಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 3 ವಚನಗಳು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಹಾಗಾದರೆ ಕಳೆದ ಕೆಲವು ದಿನಗಳಿಂದ ನಾವು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಒಂದು ಕರೆಯುವಿಕೆ ಎಂಬುದಾಗಿ ನಾವು ನೋಡ್ತಾ ಇದ್ದ ಆ ಕರೆಯುವಿಕೆಯಲ್ಲಿ ಅನೇಕ ವ್ಯಕ್ತಿಗಳನ್ನ ನೋಡಿದ್ದೇವೆ ಪ್ರಿಯರೇ. ಶಿಷ್ಯರಿಗೆ, ಅದೇ ರೀತಿಯಲ್ಲಿ ನಿಕೋದೇಮನಿಗೆ ಮತ್ತು ಪೇತ್ರನಿಗೆ, ಅದೇ ರೀತಿ ತಂತಾಯಿಗಳಿಗೆ, ಅದೇ ರೀತಿಯಲ್ಲಿ ಯವನಸ್ಥರಿಗೆ ಎಂಬುದಾಗಿ ನಾವು ಕಳೆದ ಅನೇಕ ದಿನಗಳಿಂದ ನಾವು ಈ ವಿಷಯಗಳನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಕರೆಯು ಅಥವಾ ಕ್ರೂಜಿತನ ಕರೆಯು ಏನೆಂಬುದಾಗಿ ನೋಡುವಾಗ ಸ್ತ್ರೀಯರಿಗೆ. ಪ್ರಿಯರೇ, ಇವತ್ತು ಪ್ರಪಂಚವೆಲ್ಲ ಸ್ತ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಅನಾದಿ ಕಾಲದಿಂದ ನಾವು ನೋಡುವಾಗ ಸ್ತ್ರೀಯನ್ನು ಅನೇಕ ವರ್ಗದವರು, ಅನೇಕ ಕೆಳಗಿನ ಕೆಲವು ವ್ಯಕ್ತಿಗಳು ಇನ್ನೂ ಸ್ತ್ರೀಯರನ್ನು ಕೇವಲ ಒಂದು ಕೀಳ್ಮಟ್ಟದಲ್ಲಿ ಅವರನ್ನು ಟ್ರೀಟ್ ಮಾಡುವ ವಿಧಾನವನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಕೆಲ ದಿನಗಳಿಂದ ನೋಡ್ರಿ, ಇರಾನಲ್ಲಿ ನೋಡುವಾಗ ಸುಪ್ರೀಂ ಲೀಡರ್ ಆಗಿರುವಂಥ ವ್ಯಕ್ತಿ ಆ ಸ್ತ್ರೀಯರ ವಿಷಯದಲ್ಲಿ ಅವರು ಒಂದು ಆ್ಯನಿಮಲ್ಸ್ಗೆ, ಅಂದರೆ ಪ್ರಾಣಿಗಳಿಗೆ ಆತನ ಹೋಲಿಕೆ ಮಾಡಿ ಅವರನ್ನು ಕೇವಲ ನಮ್ಮ ಅವಸರಗಳಿಗೆ ಮಾತ್ರ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಒಂದು ನೀಚವಾದ ಮಾತುಗಳನ್ನು ಮಾತ್ರ ಮಾತನಾಡುವಂಥದ್ದು ನೋಡಿದ್ದೇವೆ. ಅಲ್ಟಿಮೇಟ್ಲಿ ದೇವರ ಉದ್ದೇಶ ನಮಗೆ ಗೊತ್ತಿಲ್ಲ, ಆದರೆ ಆ ವ್ಯಕ್ತಿ ಇವತ್ತು ಇಲ್ಲ. ಕೆಲವು ನಾಯಕರನ್ನು ಉಪಯೋಗಿಸಿಕೊಂಡು ಇವತ್ತು ಆ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇಲ್ಲದ ರೀತಿಯಲ್ಲಿ ದೇವರು ಮಾಡಿದ್ದಾನೆ ಎಂಬುದಾಗಿ ನಾವು ನಂಬ್ತಿದ್ದೇವೆ. ಆ ಕಾರಣ ಅನೇಕ ಮಂದಿ ಸ್ತ್ರೀಯರು ಇವತ್ತು ಪ್ರಪಂಚದಲ್ಲಿ ಸಂತೋಷವಾಗಿ, ಯಾಕಂದರೆ ಅಷ್ಟು ಭಯಂಕರವಾದ ರೀತಿಯಲ್ಲಿ ಆ ಸ್ತ್ರೀಯರನ್ನಲ್ಲಿ ಇರಾನ್ ದೇಶದಲ್ಲಿ ಆ ವ್ಯಕ್ತಿ ಟ್ರೀಟ್ ಮಾಡ್ತಾ ಇದ್ದ. ಇವತ್ತಿಗೂ ಅನೇಕ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ. ಆದರೆ ವಾಕ್ಯವು ಅದಕ್ಕೆ ತದ್ವಿರುದ್ಧವಾಗಿದೆ ಪ್ರಿಯರೇ. ದೇವರ ವಾಕ್ಯವು ಹೇಳ್ತದೆ, ಆದಿಕಾಂಡ ಪುಸ್ತಕದಿಂದಲೂ ಅನಾದಿ ಸಂಕಲ್ಪದಿಂದಲೂ ಕೂಡ ದೇವರು ಸ್ತ್ರೀಯನ್ನು ಒಂದೇ ರೀತಿ, ಅಂದರೆ ಪುರುಷನಲ್ಲಿ ಯಾವ ರೀತಿಯಲ್ಲಿ ದೇವರು ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೋ ಅದೇ ರೀತಿ ಸ್ತ್ರೀಯರಿಗೂ ಸಹ ದೇವರು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ತನ್ನ ಸ್ವರೂಪದಲ್ಲಿ ಪುರುಷನನ್ನು ಸ್ತ್ರೀಯನನ್ನು ಎಂಬುದಾಗಿ, ಅಂದರೆ ಯಾವ ಭೇದವೂ ಅಲ್ಲಿ ಕಾಣ್ತಾ ಇಲ್ಲ ಪ್ರಿಯರೇ. ಅದೇ ರೀತಿಯಲ್ಲಿ ಅಪೊಸ್ತಲನಾದ ಪೌಲನು ಗಲಾತ್ಯರ ಪತ್ರಿಕೆಯಲ್ಲಿ 3ನೇ ವಚನದಲ್ಲಿ ತನ್ನ ಸ್ವತಃ ಹೇಳ್ತಾ ಇದ್ದಾನೆ, ಕ್ರಿಸ್ತನ ಒಂದು ರಕ್ಷಣೆಯ ಪ್ರಣಾಳಿಕೆಯಲ್ಲಿ ಯಾವ ಭೇದವೂ ಇಲ್ಲ, ಯಾವ ದೇಶಸ್ಥನಿಗೆ ಭೇದವಿಲ್ಲ, ನೀನು ಮೇಲು ಕೀಳು ಎಂಬುದು ಯಾವುದೂ ಇಲ್ಲ. ಅದೇ ರೀತಿಯಲ್ಲಿ ಪುರುಷನು ಸ್ತ್ರೀ ಎಂಬುದಾಗಿ ಯಾವ ಭೇದವೂ ಇಲ್ಲ, ಕ್ರಿಸ್ತನ ಎಲ್ಲರೂ ಒಂದೇ ರೀತಿಯಲ್ಲಿ ಒಂದೇ ಭಾಗವಾಗಿದ್ದಾರೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ಆ ವಾಕ್ಯದಲ್ಲಿ ತಿಳಿಸ್ತಿದ್ದಾನೆ. ಇವತ್ತು ನಮ್ಮ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪ್ರಿಯರೇ, ಈ ಒಂದು ಸ್ತ್ರೀಯ ಸ್ಪೆಷಲ್ ಡೇಯಲ್ಲಿ ನಾವು ನೋಡುವಾಗ ಇವತ್ತು ಒಂದು ಸ್ತ್ರೀಯನ್ನು ಪ್ರಾಮುಖ್ಯವಾಗಿ ಹಳೆ ಒಡಂಬಡಿಕೆಯಲ್ಲಿ, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಸ್ತ್ರೀಯರನ್ನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಯಾವ ರೀತಿ ಸ್ತ್ರೀಯನ್ನು ದೇವರು ಉಪಯೋಗಿಸ್ಕೊಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಆ ಕಾಲದಲ್ಲೇ ಅಷ್ಟು ಬೈಬಲ್ ಕ್ರಿಸ್ತ ಪೂರ್ವ ಅನೇಕ ವರ್ಷಗಳ ಹಿಂದೆಯೇ ಆ ಕಾರ್ಯಗಳನ್ನು ನೋಡುವಾಗ ಎಷ್ಟು ದೇವರು ಸ್ತ್ರೀಯರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಇಸ್ರಾಯೇಲ್ ಒಂದು ಸಂತತಿಯಲ್ಲಿ, ಇಸ್ರಾಯೇಲ್ ಜನಾಂಗದಲ್ಲಿ ಆಗಿನ ಕಾಲದಲ್ಲಿ ನೋಡುವಾಗ ನಮಗೆಲ್ಲರಿಗೂ ಗೊತ್ತು ಪ್ರಿಯರೇ, ಯೆಹೋಶುವನ ಮರಣ ನಂತರ ಅಲ್ಲಿ ನ್ಯಾಯಾಧಿಪತಿಗಳ ಪುಸ್ತಕ 21ನೇ ಅಧ್ಯಾಯ 25ನೇ ವಚನದಲ್ಲಿ, ಅದೇ ರೀತಿಯಲ್ಲಿ 2ನೇ ಅಧ್ಯಾಯ 10ನೇ ವಚನಗಳ ಪ್ರಕಾರ ನಾವು ನೋಡ್ತಾ ಇದ್ದೇವೆ, ದೇವರನ್ನು ಅರಿದ ಸಂತತಿ ಅಥವಾ ಅವರಿಷ್ಟೇ ಬಂದ ರೀತಿಯಲ್ಲಿ ಅವರ ಮನಸ್ಸೋ ಇಚ್ಛೆ ಎಂಬ ರೀತಿಯಲ್ಲಿ ಜೀವಿಸುವಂಥ ಜೀವನ ಅವರಲ್ಲಿ ಇತ್ತು. ಅಂದರೆ ಅದು ಏನು ಮಾಡ್ತಾ ಇದೆ ಎಂಬುದಾಗಿ ನೋಡುವಾಗ ದೇವರಿಗೆ ವಿರುದ್ಧವಾದ ಕಾರ್ಯಗಳು, ದೇವರಿಗೆ ವಿರುದ್ಧವಾದ ಪಾಪಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆ 4ನೇ ಅಧ್ಯಾಯ 1ನೇ ವಚನಗಳನ್ನು ನೋಡುವಾಗ ನೋಡ್ತಾ ಇದ್ದೇವೆ, ಆತನವರನ್ನು ಹಾಚೋರಿನಲ್ಲಿ ಆಳುತ್ತಿದ್ದ ಕಾನಾನ್ಯ ರಾಜನಾದ ಯಾಬೀನನಿಗೆ ಮಾರಿಬಿಟ್ಟನು. ಇಲ್ಲಿ ಏನು ಮಾಡ್ತಿದ್ದಾನೆ, ಪ್ರತಿ ಸಾರಿ ಕೂಡ ಇಸ್ರಾಯೇಲ್ ಜನಾಂಗವು ದೇವರಿಗೆ ತಿರುಗಿ ಬಿದ್ದು ದೇವರನ್ನು ಮರೆತು ಬಿಟ್ಟು ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ಜೀವನ ಮಾಡುವಾಗ ದೇವರು ಅನ್ಯ ಅರಸರ ಕೈಗಳಿಗೆ ಒಪ್ಪಿಸಿಕೊಡುವಾಗ, ಶತ್ರುಗಳ ಕೈಗೆ ಒಪ್ಪಿಸಿಕೊಡುವಾಗ ಆ ರೀತಿ ಮತ್ತೆ ಅವರಿಗೆ ಶ್ರಮ ಕೊಟ್ಟಾಗ ಮತ್ತೆ ದೇವರ ಕಡೆಗೆ ಬರ್ತಿದ್ದಾರೆ ಎಂಬುದಾಗಿ ನೋಡ್ತಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅವರು ಮಾಡಿರೋ ಪಾಪದ ಕಾರಣ, ಪಾಪದ ದೆಸೆಯಿಂದ ದೇವರು ಏನು ಮಾಡ್ತಿದ್ದಾನೆ, ಕಾನಾನ್ಯ ರಾಜನಾದಂಥ ಯಾಬೀನನಿಗೆ ಮಾರಿಬಿಡ್ತಾ ಇದ್ದಾನೆ. ಮಾರಿಬಿಟ್ಟಾಗ ಅಲ್ಲಿರುವಂಥ ಯಾಬೀನನ ರಾಜನ ಅರಸನ ಒಂದು ಸೇನಾಧಿಪತಿ ಆಗಿರುವಂಥ ಸೀಸೇರನು ಏನು ಮಾಡ್ತಿದ್ದಾನೆ, ಆ ಸೀಸೇರನು ಅಲ್ಲಿ ವಾಕ್ಯ ಹೇಳ್ತಿದ್ದ 900 ಕಬ್ಬಿಣ ರಥಗಳನ್ನು ಇವನು ಇಸ್ರಾಯೇಲ್ 20 ವರ್ಷಗಳ ತನಕ ಬಲವಾಗಿ ಬಾಧಿಸುತ್ತರಲು ಭಯಂಕರವಾದ ರೀತಿಯಲ್ಲಿ ಬಾಧಿಸುತ್ತಿದ್ದನು ಎಂಬುದಾಗಿ ನೋಡ್ತಿದ್ದೇವೆ. ಅದೇ ನ್ಯಾಯಾಧಿಪತಿಗಳ ಪುಸ್ತಕ 5ನೇ ಅಧ್ಯಾಯ ನಾವು ಅದರ 6-7 ವಚನಗಳು ನೋಡುವಾಗ, ಅನಾಥನ ಮಗನಾದ ಶಮರ್ಗನ ಕಾಲದಲ್ಲಿಯೂ, ಯಾಯೇಲಳ ದಿನಗಳಲ್ಲಿಯೂ, ರಾಜಮಾರ್ಗಗಳಲ್ಲಿಯೂ
ಸಂಚಾರವು ಇಲ್ಲಿ ನೋಡಿ, ರಾಜಮಾರ್ಗಗಳ ಸಂಚಾರವು ನಿಂತು ಹೋಯಿತು, ಪ್ರಯಾಣಿಕರು ಸೀಳು ದಾರಿ ಹಿಡಿದು ಹೋಗುವುದು. ಮೂರನೇದಾಗಿ ನೋಡುವಾಗ ಅದರ ಮೇಲೆ ನೋಡುವಾಗ ಏನಂದೇವೆ ನೋಡುವಾಗ ಅಲ್ಲಿ ಎಲ್ಲ ಪಾಳು ಬಿದ್ದಿ ಅಂದರೆ ಒಂದು ನೋಡ್ರಿ 7ನೇ ವಚನ ನೋಡ್ರಿ, ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದವು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ ಯಾವ ಪರಿಸ್ಥಿತಿ ಅಲ್ಲಿ ಯಾವ ಒಂದು ಸ್ಥಿತಿಗತಿಗಳಲ್ಲಿ ಆ ಇಸ್ರಾಯೇಲ್ ಹಾದು ಹೋಗ್ತಿದ್ದರು. ಈ ರೀತಿಯಾದ ಜೀವನ ಅವರಲ್ಲಿದ್ದಾಗ ಅವ್ರು ಏನು ಮಾಡ್ತಿದ್ದಾರೆ, ವಾಕ್ಯವು ಹೇಳ್ತಾ ಇದೆ 20 ವರ್ಷಗಳ ತನಕ ಬಲವಾಗಿ ಭಾಷಿತರಲು ಅವರು ಯೆಹೋವನಿಗೆ ಮೊರೆಯಿಟ್ಟರು. ಮತ್ತೆ ರಿಪೀಟ್, ದೇವರಿಗೆ ವಿರುದ್ಧ ಪಾಪ ಮಾಡುವಂಥದ್ದು, ಪಾಪ ಮಾಡಿದ ತಕ್ಷಣ ಮತ್ತೆ ಇಮ್ಮಿಡಿಯೇಟಾಗಿ ಅವ್ರ ಹತ್ರ ಪಶ್ಚಾತ್ತಾಪ ಬರಲ್ಲ. ಅನೇಕ ವರ್ಷಗಳು 20 ವರ್ಷಗಳ ಕಾಲ ಅವ್ರನ್ನ ನೋಡ್ರಿ, ಇಸ್ರಾಯೇಲ್ ನಮ್ಮ ಮಧ್ಯದಲ್ಲಿ ಕೂಡ ಅನೇಕ ಮಂದಿ ರೀತಿ ಅನೇಕ ಸಾರಿ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವನ ಮಾಡ್ತಿರ್ತೇವೆ. ಇಮ್ಮಿಡಿಯೇಟಾಗಿ ದೇವ್ರು ನಮ್ಗೆ ನೆನಪು ಬರಲ್ಲ. ಭಯಂಕರವಾದ ಕಷ್ಟಗಳು ಬಂದಾಗ, ಕಣ್ಣೀರು ಬಂದ ಪರಿಸ್ಥಿತಿಗಳು ಬಂದಾಗ ಮತ್ತೆ ದೇವರೇ ಅಂತ ನಾವು ಮತ್ತೆ ಹಿಂತಿರುಗ್ತೀವಿ. ಇಸ್ರಾಯೇಲ್ ಜನಾಂಗ ರೀತಿಯಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ, ನಾವು ಯಾವುದೇ ರೀತಿಯಲ್ಲಿ ಇದ್ದೀವಿ ಪ್ರಿಯರೇ. ದೇವರು ಕರುಣಾಮಯ ಅಲ್ಲ. ಮತ್ತೆ ಅಲ್ಲಿ ಅನೇಕ ವ್ಯಕ್ತಿಗಳ ಮುಖಾಂತರ ಯಾವಾಗೆಲ್ಲ ಈ ರೀತಿ ಮಾಡ್ತಿದ್ದಾರೋ ಆ ರೀತಿ ಆದ ಸಂದರ್ಭದಲ್ಲಿ ತನ್ನ ವ್ಯಕ್ತಿಗಳನ್ನು, ತನ್ನ ಪ್ರವಕ್ತಿಗಳನ್ನು ಅಥವಾ ಪ್ರವಕ್ತರನ್ನು ಅಥವಾ ಅರಸರನ್ನು ಕಳಿಸಿ ಅಥವಾ ನಾಯಕರನ್ನು ಕಳಿಸಿ ಆತನು ಬಿಡುಗಡೆ ಮಾಡ್ಕೊಂಡು ಬಂದಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಇಲ್ಲಿ ಕೂಡ ಆಗ್ತಿರೋ ಒಂದು ಸಂದರ್ಭದಲ್ಲಿ 4 ನಿಮಿಷ ನೋಡ್ರಿ, ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದ ದೆಬೋರಳು ಎಂಬ ಪ್ರವಾದಿನಿಯು ಇಸ್ರಾಯೇಲಲ್ಲಿ ನ್ಯಾಯ ತೀರಿಸಿದಳು. ವಾಕ್ಯ ಹೇಳ್ತಾ ಇದೆ, ಈ ದೆಬೋರಳು ಎಂಬುದಾಗಿ ನೋಡುವಾಗ ಈ ಸ್ತ್ರೀಯು ಪ್ರವಾದಿನಿಯಾಗಿ ನೋಡಬಹುದು, ಅದೇ ರೀತಿಯಲ್ಲಿ ನ್ಯಾಯ ತೀರಿಸುವಂತೆ ನ್ಯಾಯಗಾರ್ತಿ ಎಂಬುದಾಗಿ ನೋಡಬಹುದು, ಜಡ್ಜ್ ಎಂಬುದಾಗಿ ನೋಡಬಹುದು, ಒಂದು ಲೆಪ್ಪೋದಿತನ ಹೆಂಡತಿಯಾಗಿ ನೋಡಬಹುದು. ಅಷ್ಟು ಮಾತ್ರಕ್ಕಲ್ಲ, ಆಕೆ 5ನೇ ಒಂದು ದೆಬೋರಳು ಹೇಳ್ತಾ ಇದ್ದಾಳೆ 5ನೇ ಅಧ್ಯಾಯದಲ್ಲಿ, ಇದೆಲ್ಲ ಆಗೋ ಪರಿಸ್ಥಿತಿಗಳ ಮುಂಚೆ ನಾನು ಇಸ್ರಾಯೇಲ್ಗೆ ತಾಯಿಯಾಗಿ ಅಂದರೆ ಇಸ್ರಾಯೇಲ್ಗೆ ತಾಯಿ ಸ್ಥಾನದಲ್ಲಿ ಇದ್ದುಕೊಂಡಿದ್ದಾಳೆ ಎಂಬುದಾಗಿ ನಾವು 5ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ ಆ ಮಾತು ನಮಗೆ ಕಾಣ್ತಾ ಇದೆ ಪ್ರಿಯರೇ. 7ನೇ ವಚನ, ದೆಬೋರಳಾದ ನಾನು ಇಸ್ರಾಯೇಲ್ ತಾಯಿಯಂತೆ ಎದ್ದು ಬರುವವರೆಗೂ ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದವು. ತಾಯಿಯಂತೆ ಎದ್ದು ಅಂದರೆ ಎಷ್ಟು ಶ್ರೇಷ್ಠವಾದ ಕಾರ್ಯಗಳು ಇಲ್ಲಿ ನಾವು ನೋಡಬಹುದು ಎಂಬುದಾಗಿ ನೋಡುವಾಗ ದೇವರನ್ನು ಕ್ಷಮಿಸಿ, ದೇವರು ದೆಬೋರನ್ನು ಯಾವ ರೀತಿಯಲ್ಲೆಲ್ಲ ಯೂಸ್ ಮಾಡ್ಕೊಂಡಿದ್ದಾಳೆ ಆತನ ನಡೆಸ್ಕೊಂಡು ಹೋಗಿದ್ದಾನೆ ನೋಡ್ರಿ ಅಲ್ಲಿ. ಯಾಕಂದರೆ ಆ ಥರ ಪರಿಸ್ಥಿತಿಗಳಿದ್ದಾಗ ನಾನು ಹೆಚ್ಚಾಗಿ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಬಹಳ ಸಮಯ ಆಗೋದ್ರಿಂದ ಕಮ್ಮಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತದೆ, ಒಂದು ಪ್ರವಕ್ತಿಯಾಗಿ ಕಾಣ್ತಾ ಇದ್ದೇವೆ, ಒಂದು ನ್ಯಾಯವನ್ನು ತೀರಿಸುವಂಥ ಒಂದು ಸ್ತ್ರೀಯಾಗಿ ಕಾಣ್ತಾ ಇದ್ದೇವೆ, ಒಂದು ತಾಯಿಯಾಗಿ ಕಾಣ್ತಾ ಇದ್ದೇವೆ, ಒಂದು ಆತ್ಮೀಯ ರೀತಿಯಲ್ಲಿ ಅವರನ್ನು ನಡೆಸ್ಕೊಂಡು ಹೋಗಿರುವಂಥ, ಅಷ್ಟು ಮಾತ್ರ ಕಾಲ ಯುದ್ಧದಲ್ಲಿ ಅವರನ್ನು ಬಿಡಿಸ್ಕೊಂಡು ಬರುವಂಥ ವಿಷಯದಲ್ಲಿ ಒಂದು ಶ್ರೇಷ್ಠವಾದ ಪಾತ್ರೆ ಈ ಸ್ತ್ರೀ ನಾವು ಕಾಣಬಹುದು ಪ್ರಿಯರೇ. ಯಾವ ರೀತಿ ಎಂಬುದಾಗಿ ನೋಡುವಾಗ ಅಲ್ಲಿ ಬಾರಾಕರಿಗೆ ಕರೆದು ಹೇಳ್ತಾ ಇದ್ದಾಳೆ, ಈ ಇಸ್ರಾಯೇಲ್ರ ಸೇನಾಪತಿಯಾಗಿ ಒಂದು ಬಾರಾಕನ್ನು ಕರೆದು, ದೆಬೋರಳು ದೇವರು ಈ ರೀತಿಯಾಗಿ ಹೇಳಿದ್ದಾನೆ, ಒಂದು 10,000 ಮಂದಿ ನಫ್ತಾಲಿ ಗೋತ್ರದಿಂದ, ಅದೇ ರೀತಿಯಲ್ಲಿ ಜಬೂಲಿನ ಗುಪ್ತದಿಂದ ನೀನು ಅವರೆಲ್ಲ ಕೂಡ ಒಂದು ಕಡೆ ಒಗ್ಗೂಟ ಮಾಡಿ ಒಂದು ಕಡೆ ಅವರೆಲ್ಲ ಸೇರಿಸು ಎಂಬುದಾಗಿ ಹೇಳುವಾಗ ತಾಬೋರ್ ಪಟ್ಟಣದಲ್ಲಿ ಕಾರ್ಯಗಳು ಮಾಡುವಾಗ ಇಲ್ಲಿ ಬಾರಾಕ್ ಬಂದು ಹೇಳ್ತಾ ಇದ್ದಾನೆ, ಯಾರಿಗೆ, ದೇವರಿಗೆ, ನೀನು ಬಂದರೆ ಹೊರತು ನಾನು ಹೋಗೋದಿಲ್ಲ ಎಂಬುದಾಗಿ ಆ ಕೆಳಗಿನ ವಿಷಯದಲ್ಲಿ 4ನೇ 8ನೇ ವಿಷಯದಲ್ಲಿ ನಾವು ಕಾಣಬಹುದು ಪ್ರಿಯರೇ. ಆ ರೀತಿಯಲ್ಲಿರುವಾಗ ಸಂದರ್ಭದಲ್ಲಿ ದೆಬೋರಳೇನು ಈ ಒಂದು ಬಾರಾಕನೊಟ್ಟಿಗೆ ಯುದ್ಧಕ್ಕೆ ಹೋಗ್ತಾ ಇದ್ದಾಳೆ. ಇಲ್ಲಿ ಏನು ಕಾಣಬಹುದು, ಇಲ್ಲಿ ದೆಬೋರಳನ ಧೈರ್ಯವನ್ನು ಮೆಚ್ಚಬಹುದು, ಅಷ್ಟು ಮಾತ್ರಕ್ಕಲ್ಲ ಆ ದೇವರಲ್ಲಿರುವಂಥ ವಿಶ್ವಾಸವನ್ನು ಮೆಚ್ಚಬಹುದು. ಯಾಕಂದರೆ ನಾನು ಹೇಳ್ತೇನೆ, ಆ ಸ್ತ್ರೀ ಅವಾಗ ಹೇಳ್ತಾ ಇದ್ದಾಳೆ, ನಾನು ಬರ್ತೇನೆ, ಆಯಿತು, ನಾನು ನಿನ್ನೊಟ್ಟಿಗೆ ಬರ್ತೇನೆ, ಆದರೆ ಯುದ್ಧದಲ್ಲಿರುವ ಆಗುವಂಥ ಜಯವು ನಿನ್ನದಲ್ಲ, ಆ ಒಂದು ಕ್ರೆಡಿಟ್ ಯಾರಿಗೋಗುತ್ತೆ, ಇನ್ನೊಂದು ಸ್ತ್ರೀ ಇದ್ದಾಳೆ ಆಯೇಳ್ ಎಂಬುದಾಗಿ. ಯಾಕಂದರೆ ನೋಡುವಾಗ ಈ ಮಾತು ಏನಕ್ಕೆ ಹೇಳ್ತದೆ ಎಂಬುದಾಗಿ ನೋಡುವಾಗ ದೇವರ ಒಂದು ಗುಣಲಕ್ಷಣ ನೋಡ್ರಿ. ಮೊಟ್ಟ ಮೊದಲನೇದಾಗಿ ದೇವರು ಹೇಳಿರುವಂಥ ಮಾತು ಬಾರಾಕನಿಗೆ ಮುಟ್ಟಿಸಿದಾಳೆ ಪ್ರವಕ್ತಿ ಆಗಿ, ಒಂದು ಸರಿಯಾದ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಧೈರ್ಯಪಡಿಸಲಿಕ್ಕೆ, ಒಂದು ನಂಬಿಕೆ ಹುಟ್ಟಿಸ್ಲಿಕ್ಕೆ ಆ ಸ್ತ್ರೀಯು ಈ ಪುರುಷರೊಟ್ಟಿಗೆ ಯುದ್ಧದಲ್ಲಿ ಬಾರಾಕನೊಟ್ಟಿಗೆ ಆತನ 10,000 ಮಂದಿಯೊಟ್ಟಿಗೆ ತಾನೂ ಹೋಗ್ತಾ ಇದ್ದಾಳೆ. ಹೋಗ್ಬೇಕಾದ್ರೆ ಇನ್ನೊಂದು ವಿಷಯ ದೇವರ ಮಾತು ಹೇಳ್ತಾ ಇದ್ದಾಳೆ, ನಿನಗೆ ಸಲ್ಲುವುದಿಲ್ಲ, ಯುದ್ಧದಲ್ಲಿ ಜಯವಾಗ್ತದೆ, ಆದರೆ ಜಯವು ನಿನ್ನದಲ್ಲ, ಅದು ಒಂದು ಸ್ತ್ರೀಗೆ ಸಲ್ಲುತ್ತದೆ, ದೇವರ ಮುಖಾಂತರ ಆ ಸ್ತ್ರೀಗೆ ಸಲ್ಲುತ್ತದೆ ಎಂಬುದಾಗಿ ಆಗುವಂಥ ವಿಷಯಗಳನ್ನು ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಅಲ್ಲಿ ತಾನು ಕ್ರೆಡಿಟ್ ತಗೊತಾ ಇಲ್ಲ, ಬೇರೆಯವ್ರಿಗೆ ಕೊಡ್ತಾ ಇಲ್ಲ, ಆದರೆ ಬೇರೆ ಸ್ತ್ರೀ, ಇಲ್ಲಿ ಇಬ್ಬರು ಸ್ತ್ರೀಗಳನ್ನು ದೇವರು ಉಪಯೋಗ ಮಾಡ್ಕೊಂಡಿದ್ದಾನೆ ಎಂಬುದಾಗಿ ನಾವು ಗಮನಿಸಬಹುದು. ಆ ರೀತಿಯಲ್ಲಿ ಹೋಗುವಾಗ ದೇವರ ಜನಾಂಗದಲ್ಲಿ ಗಮನಿಸಿ ಆ ಒಂದು ತಾಬೋರ್ ಬೆಟ್ಟದಲ್ಲಿ ಆ ಒಂದು 900 ಆ ಒಂದು ಚಾರಿಯಟ್ಸ್ ಅಂದರೆ ಯುದ್ಧರಥಗಳನ್ನು ಹೊಂದಿಕೊಂಡು ಧೈರ್ಯವಾಗಿ ಹೋಗಿರುವಂಥ ಯಾರು ಸಿಸೇರಾಗೆ, ಇಲ್ಲಿ ನಾವು ಏನು ಗಮನಿಸಬಹುದು, ಆ ಒಂದು ರಥಗಳ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿರುವಂಥ ಸಿಸೇರಾಗೆ ದೇವರಲ್ಲಿ ಅಪ್ಪಜಯವನ್ನು ಕೊಡ್ತಾ ಇದ್ದಾನೆ. 5ನೇ 20ನೇ ವಚನ ನೋಡುವಾಗ ನಕ್ಷತ್ರಗಳ ಮುಖಾಂತರ, ಅಂದರೆ ಆ ಒಂದು ಮಳೆಯು ಸುರಿಸಲ್ಲಿ
ಯಾಕಂದರೆ ಯುದ್ಧ ರಥಗಳಲ್ಲಿ ಮಣ್ಣಿನಲ್ಲಿ ಸಿಲುಕೊಂಡಿದ್ವು ಆ ಒಂದು ಕೆಸರಿನಲ್ಲಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಕತ್ತಿಗೆ ಎಲ್ಲರೂ ಸಹ ಸತ್ತು ಹೋಗಿದ್ದಾರೆ, ಯಾರೂ ಉಳಿದಿಲ್ಲ ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿತಾ ಇದೆ. ಇಸ್ರಾಯೇಲರ ಕೈಯಲ್ಲಿ ಎಲ್ಲರೂ ಸತ್ತು ಹೋಗಿದ್ದಾರೆ. ಆದರೆ ಸಿಸೇರ ಎಂಬ ಸೈನ್ಯಾಧಿಪತಿ ತಪ್ಪಿಸಿಕೊಂಡು ಒಂದು ಅದೇ ಸ್ತ್ರೀ ಯಾಯೇಳ ಒಂದು ಸ್ತ್ರೀಯ ಮನೆಗೆ ಹೋಗ್ತಾ ಇದ್ದಾನೆ. ಯಾರಿಗೆ ಹೇಳಬೇಡ ಎಂಬುದಾಗಿ ಹೇಳ್ಕೊಂಡು ಬಚ್ಚಿಟ್ಕೊಂಡಿರುವಾಗ ಅಂಥ ಸಂದರ್ಭದಲ್ಲಿ ಯಾಯೇಳ್ ಎಂಬ ಸ್ತ್ರೀ ಆ ಒಂದು ಗುಡಾರಕ್ಕೆ ಹಾಕುವಂಥ ಮೊಳೆಯನ್ನು ತೆಗೆದುಕೊಂಡು ತನ್ನ ಹಣತೆಯಲ್ಲಿ ಇಲ್ಲಿ ಹಾಕಿ ಸುತ್ತಿಗೆ ತಗೊಂಡು ಬಡಿದು ತಲೆಯನ್ನು ಹೊಡೆದಾಕಿದ್ದಾಳೆ ಎಂಬುದಾಗಿ ನೋಡ್ತಾ ಇದ್ದಾವೆ. ಅಂದರೆ ಅಲ್ಲಿ ಯುದ್ಧ ಪರಿಪೂರ್ಣವಾದ ರೀತಿಯಲ್ಲಿ ಅಲ್ಲಿ ಮುಗಿಸ್ತಾ ಇದ್ದಾಳೆ. ಗಮನಿಸಬೇಕು ಪ್ರಿಯರಲ್ಲಿ, ಯೂಸ್ ಮಾಡ್ತಿರುವಂಥ ಸ್ತ್ರೀ ಕೂಡ ಯಾಯೇಳ್ ಒಂದು ಸ್ತ್ರೀ. ಈ ಕೆಲಸಗಳೆಲ್ಲ, ಈ ಕಾರ್ಯವೆಲ್ಲ ಅವರನ್ನು ಇಸ್ರಾಯೇಲ್ ಬಿಡಿಸುವಂಥ ಎಲ್ಲ ಕಾರ್ಯಗಳನ್ನು ನೋಡುವಾಗ ದೇವರ ಮಾತನ್ನು ಹೇಳಿದ ವ್ಯಕ್ತಿಯಾಗಿ, ದೇವರ ಜನಾಂಗಗಳಿಗೆ ಯುದ್ಧಕ್ಕೆ ಹೋಗಿರುವಂಥ ವ್ಯಕ್ತಿಯಾಗಿ, ಅದೇ ರೀತಿಯಲ್ಲಿ ಮತ್ತು ಅಷ್ಟು ಮಾತ್ರಕ್ಕಲ್ಲ ಅವರನ್ನು ಧೈರ್ಯಪಡಿಸಿರುವಂಥ ವ್ಯಕ್ತಿ ರೀತಿಯಲ್ಲಿ ನೋಡ್ಬೋದು, ನ್ಯಾಯ ತೀರಿಸಿರುವಂಥ ವ್ಯಕ್ತಿಯಾಗಿ ನೋಡಿರ್ಬೋದು, ಒಂದು ಹೆಂಡತಿಯಾಗಿ ನೋಡ್ಬೋದು, ನಾನು ತಾಯಿಯಾಗಿದ್ದಾಳೆ ಎಂಬುದಾಗಿ ತಾಯಿಯ ಸ್ಥಾನದಲ್ಲಿ ಏನು ದೆಬೋರಳನ್ನು ನೋಡ್ಬೋದು. ಅಷ್ಟು ಮಾತ್ರಕ್ಕಲ್ಲ 5ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಮಾಡಿರುವಂಥ ಎಲ್ಲ ಕಾರ್ಯಗಳನ್ನು ಹಾಕಿ ಆ ಒಂದು ದೆಬೋರಳು ಆಡಿ ಹೊಗಳ್ತಾ ಇದ್ದಾಳೆ, ದೇವರಿಗೆ ಆರಾಧನೆ ಮಾಡ್ತಾ ಇದ್ದಾಳೆ. ನೋಡ್ರಿ, ಒಂದು ಆರಾಧನಾ ಗಾಯನಿಯಾಗಿ ಕೂಡ ನಾವು ನೋಡ್ಬೋದು ಪ್ರೇರೆ. ಇಷ್ಟೆಲ್ಲ ಸ್ಪಿರಿಚುವಲ್ ಅಂದರೆ ಒಂದು ಆತ್ಮೀಯ ಗುಣಲಕ್ಷಣಗಳ ಸ್ತ್ರೀಯಲ್ಲಿ ನೋಡ್ಬೋದು. ಇಷ್ಟು ರೀತಿಯಲ್ಲಿ ದೇವರು ದೆಬೋರಳನ್ನು ನಾವು ಯೂಸ್ ಮಾಡ್ಕೊಂಡಿದ್ದಾನೆ ಎಂಬುದಾಗಿ ನಾವು ಗಮನಿಸಬಹುದು ಪ್ರಿಯರೇ. ಹೀಗಾದರೆ ನಾವು ಇದರ ಮುಖಾಂತರ ನಾವು ಗಮನಿಸಬೇಕಾಗಿರೋ ವಿಷಯ ಎಂಬುದಾಗಿ ವಾಕ್ಯವನ್ನು ವೀಕ್ಷಣೆ ಮಾಡ್ತಂಥ ಸ್ತ್ರೀಯರು ಇವತ್ತು ಶಿಲುಬೆಗೆ ಹಾಕಲ್ಪಡುವಂಥ ಯೇಸು ಕ್ರಿಸ್ತನು ಸಹ ನಿನ್ನನ್ನು ಸಹ ಅದೇ ರೀತಿಯಲ್ಲಿ ಉಪಯೋಗ ಪಾಡಿಸಿಕೊಳ್ಳಲಿಕ್ಕೆ ಆತನು ಇಚ್ಛೆಯುಳ್ಳ ದೇವರಾಗಿದ್ದಾನೆ. ಯಾವ ರೀತಿಯಲ್ಲಿ ಇವತ್ತು ಒಂದು ವೇಳೆ ತಿರಸ್ಕಾರ ಹೊಂದಿಕೊಂಡಿದೆಯಾ ಈ ಲೋಕದ ರೀತಿಯಲ್ಲಿ, ಒಂದು ವೇಳೆ ನಿನ್ನ ಗಂಡಂದಿರು ಅಥವಾ ನಿನ್ನ ಗಂಡನು ಅಥವಾ ನಿನ್ನ ಮನೆಯವರು, ನಿನ್ನ ಅತ್ತೆ ಕಡೆಯವರು ಅಥವಾ ನಿನ್ನ ಯಾರಾಗಲೂ ನಿನ್ನ ತಿರಸ್ಕಾರ ಮಾಡ್ತಿರ್ಬೋದು, ನಿನ್ನ ಕಮ್ಮಿಯಾಗಿ ನೋಡ್ತಿರ್ಬೋದು. ಆದರೆ ನೀನು ದೇವರ ಕಡೆಗೆ ಯಥಾರ್ಥತೆಯಿಂದ ಭಕ್ತಿಯಿಂದಿದ್ದರೆ ಖಂಡಿತವಾಗಿಯೂ ಆತನು ಉಪಯೋಗಿಸಿಕೊಳ್ಳಲಿಕ್ಕೆ ಇಷ್ಟನಾಗಿರುವಂಥ ದೇವನಾಗಿದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯದಲ್ಲಿ 30ನೇ ವರ್ಷದಲ್ಲಿ ನೋಡುವಾಗ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಸ್ತ್ರೀ ಏನಾಗ್ತಾಳ್ರಿ, ನಾವು ಹೇಳೋ ದೇವರ ವಾಕ್ಯ ಸ್ಪಷ್ಟವಾಗಿ ನಾವು ನೋಡೋದಾದರೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನೀನು ನಿಜವಾಗಲೂ ಭಯಭಕ್ತಿಯಿಂದ ಜೀವನದಿಂದ ನಿನ್ನಲ್ಲಿದ್ದರೆ ಖಂಡಿತವಾಗಿಯೂ ದೆಬೋರಳ ರೀತಿಯಲ್ಲಿ ಯಾಯೇಳ್ ರೀತಿಯಲ್ಲಿ ದೇವರು ನಿನ್ನನ್ನು ಸಹ ಒಪ್ಪಿಸಿಕೊಳ್ಳಲಿಕ್ಕೆ ಇಷ್ಟಪಡುವಂಥ ದೇವರಾಗಿದ್ದೇನೆ. ಅಷ್ಟು ಮಾತ್ರಕ್ಕಲ್ಲ, ಎರಡನೇದಾಗಿ ನೋಡುವಾಗ ಹೊಸ ಒಡಂಬಡಿಕೆ ಬರೋಣ ಪ್ರಿಯರೇ. ನಾವು ಹೊಸ ಒಡಂಬಡಿಕೆ ಬರೆದ ತಕ್ಷಣ ಇಲ್ಲಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1-3 ವರ್ಷಗಳನ್ನು ನೋಡುವಾಗ ಅಲ್ಲಿ 3 ಸ್ತ್ರೀಯರು ನಮಗೆ ಕಾಣಬಹುದು. ಈ ಸ್ತ್ರೀಯರು ಯಾವ ರೀತಿಯಲ್ಲಿ ಯೇಸುವಿನ ಸುವಾರ್ತೆಯಲ್ಲಿ ಅವರು ಉಪಯೋಗಿಸಲ್ಪಟ್ಟಿದ್ದಾರೆ ನೋಡುವಾಗ, ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು, ಹೇರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸನ್ನಳು, ಇನ್ನೂ ಬೇರೆ ಅನೇಕರು. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡ್ತಿದ್ದಾರೆ. ನೋಡ್ರಿ, ಇಲ್ಲಿ 3 ಸ್ತ್ರೀಯರನ್ನು, ಅನೇಕ ಸ್ತ್ರೀಯರನ್ನು ಕಾಣಬಹುದು. ಯಾರು? ಮರಿಯಳು, ಅಷ್ಟು ಮಾತ್ರಕ್ಕಲ್ಲ ಯೋಹಾನಳು ಮತ್ತು ಸುಸನ್ನಳು. ಇವರು 3 ಸಹ ಅವ್ರಿಗಿರುವಂಥ ಆಸ್ತಿಗಳೆಲ್ಲವನ್ನು ಇದು ಮಾಡಿ ದೇವರ ಸುವಾರ್ತೆಯಲ್ಲಿ ಅವ್ರಿಗಿರುವಂಥ ಸಂಪನ್ಮೂಲಗಳನ್ನು ಉಪಯೋಗಿಸಿ ಯೇಸು ಕ್ರಿಸ್ತನ ಮಿನಿಸ್ಟ್ರಿಯಲ್ಲಿ ಅವರು ಉಪಯೋಗಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ಗಮನಿಸಿ, ಆಗಿನ ಕಾಲದಲ್ಲಿ ಯಹೂದ ಜನಾಂಗವು ಸ್ತ್ರೀಯರನ್ನು ಹೊರಗಡೆ ಬರೋಕ್ಕೆ ಬಿಡ್ತಿದ್ದಿಲ್ಲ. ಪ್ರಾಮುಖ್ಯವಾಗಿ ಇಂಥ ಶಿಷ್ಯತ್ವವನ್ನು ಮಾಡಲಿಕ್ಕೆ ಅಸಲು ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಸಹ ಯೇಸು ಸ್ವಾಮಿ ಇವರನ್ನು ಉಪಯೋಗಿಸಿಕೊಂಡಿದ್ದಾನೆ ಎಂಬುದಾಗಿ, ದೇವರ ಸುವಾರ್ತೆಗೋಸ್ಕರ ದೇವರು ಯಾವ ರೀತಿಯಲ್ಲಿ ಅವರನ್ನು ಕರೆದಿದ್ದಾನೆ ಎಂಬುದಾಗಿ, ಅವರು ಯಾವ ರೀತಿಯಲ್ಲಿ ಅವರು ಉಪಯೋಗಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಎರಡನೇದಾಗಿ ನೋಡುವಾಗ ಯೇಸು ಕ್ರಿಸ್ತರ ಶಿಲುಬೆಯ ಸಂದರ್ಭದಲ್ಲಿಯೂ ಸಹ ಆತನು ನೋಡಬಹುದು. ಅದೇ ರೀತಿಯಲ್ಲಿ ಮೂರನೇದಾಗಿ ಯೇಸು ಕ್ರಿಸ್ತನ ಮರಣದ ನಂತರ ಪುನರುತ್ಥಾನದಲ್ಲಿಯೂ ಸಹ ಈ ಸ್ತ್ರೀಯರನ್ನು ನೋಡಬಹುದು. ಒಂದು ಉದಾಹರಣೆಗೆ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. 19ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಮತ್ತೊಂದು ಆವರ್ತಿ ಮಗ್ದಲ ಮರಿಯಳು ಇಲ್ಲಿ ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯ ತಂಗಿಯು ಕ್ಲೋಪಾನ ಹೆಂಡತಿಯಾದ ಮರಿಯಳು, ಅದೇ ರೀತಿಯಲ್ಲಿ ಮಗ್ದಲದ ಮರಿಯಳು. ಇಲ್ಲಿ 3 ರೀತಿಯ ಮರಿಯಳು, ತಾಯಿಯಾದ ಮರಿಯಳು, ಕ್ಲೋಪಾನ ಹೆಂಡತಿಯಾದ ಮರಿಯಳು, ಅದೇ ರೀತಿಯಲ್ಲಿ ಮಗ್ದಲ. ಅದಕ್ಕಿಂತ ಮುಂಚೆ ನಾವು ನೋಡಿದ್ದೀವಲ್ಲ, ಅದೇ ಮರಿಯಳು ಮತ್ತೆ ಇಲ್ಲಿ ಕಾಣ್ತಾ ಇದ್ದಾಳೆ ಪ್ರಿಯರೇ. ಶಿಲುಬೆಗೆ ಅದಕ್ಕಿಂತ ಮುಂಚೆ ಸುವಾರ್ತೆಯಲ್ಲೂ ಉಪಯೋಗಿಸಲ್ಪಟ್ಟಿದ್ದಾರೆ. ಅಷ್ಟು ಮಾತ್ರಕ್ಕಲ್ಲ, ಶಿಲುಬೆಯಲ್ಲಿ ಸ್ತ್ರೀಯರು ಕಾಣ್ತಾ ಇದ್ದಾರೆ. ಅಷ್ಟು ಮಾತ್ರಕ್ಕಲ್ಲ, ಶಿಲುಬೆಯ ಮರಣ ನಂತರ ಯೇಸು ಕ್ರಿಸ್ತನ ಪುನರುತ್ಥಾನವೂ ಸಹ ಪ್ರಕಟಿಸುವಂಥ ವ್ಯಕ್ತಿಗಳಲ್ಲಿ ಈ ಮಗ್ದಲದ ಸ್ತ್ರೀಯಾಗಿರುವಂಥ ಈ ಮರಿಯಳು ಇದ್ದಾಳೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ನಾವು ಗಮನಿಸಬೇಕಾಗಿದೆ. ಇವರೇ ಸಾಕ್ಷಿಯಾಗಿದ್ದಾರೆ ಆತನ ಪುನರುತ್ಥಾನದ ವಿಷಯದಲ್ಲಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ರೀತಿಯಾಗಿ ದೇವರು ದೆಬೋರನ್ನು ಯೂಸ್ ಮಾಡಿಕೊಂಡಿರುವಂಥ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಇಸ್ರಾಯೇಲನ್ನು ಬಿಡಿಸಿರುವಂಥ
ಆ ಒಂದು ಜಯದ ವಿಷಯದಲ್ಲಿ ದೆವ್ವವನ್ನು ಉಪಯೋಗ ಮಾಡಿಕೊಂಡನು. ಅದೇ ರೀತಿಯಲ್ಲಿ ಇಲ್ಲಿ ಮರಣದ ಮೇಲೆ ಜಯವನ್ನು ಹೊಂದಿಕೊಂಡ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ವಿಷಯದಲ್ಲಿ ಕೂಡ ಆ ಸುವಾರ್ತೆಯನ್ನು ಸಾರಿ ಹೇಳಲಿಕ್ಕೆ ಈ ಸ್ತ್ರೀಯರನ್ನು ಉಪಯೋಗಿಸಿಕೊಂಡಿದ್ದಾನೆ ದೇವರು ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಅಷ್ಟು ಮಾತ್ರಕ್ಕಲ್ಲ, ಯೇಸು ಕ್ರಿಸ್ತನ ಇದೆಲ್ಲ ಕಾರ್ಯಗಳು ಮುಗಿದ ನಂತರ ಆತನ ಆರೋಹಣ ತದನಂತರವೂ ಸಹ ಮೊದಲನೇ ಶತಮಾನದಲ್ಲಿ ಆದಿಮ ಸಭೆಯಲ್ಲಿ ಸಹ ಸ್ತ್ರೀಯರನ್ನು ಉಪಯೋಗಿಸಿಕೊಂಡ ರೀತಿಯಲ್ಲಿ ನೋಡುವಾಗಾದರೆ ಸಮಯವಿಲ್ಲ, ಅದಕ್ಕೋಸ್ಕರ ನಾನು ಬೇಗನೆ ಹೇಳ್ತಾ ಇದ್ದೇನೆ. ಪ್ರಿಸ್ಕಿಲ್ ಎಂಬ ಸ್ತ್ರೀಯನ್ನು ನಾವು ಅಪೋಸ್ತಲ ಕೃತ್ಯಗಳ 18ನೇ 26ನೇ ವಚನದಲ್ಲಿ ಅಪೋಲೋನಿಗೆ ಇನ್ನೂ ಸ್ಪಷ್ಟವಾಗಿ ಸ್ವಾರ್ಥಿ ವಿಷಯದಲ್ಲಿ ತಿಳಿಸಿಕೊಟ್ಟಿರುವಂಥ ರೀತಿಯಲ್ಲಿ ಈ ಒಂದು ಪ್ರಿಸ್ಕಿಲನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಪೆಹವೆ ಎಂಬ ಸ್ತ್ರೀಯನ್ನು ನಾವು ರೋಮಬರದ ಪತ್ರಿಕೆ 16ನೇ ಮೊದಲನೇ ವಚನದಲ್ಲಿ ಸುವಾರ್ತೆ ಅಂದರೆ ಸಭೆಯ ಸೇವೆ ವಿಷಯದಲ್ಲಿ ಸ್ತ್ರೀಯ ಉಪಯೋಗಿಸಲ್ಪಟ್ಟಿದ್ದಾಳೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಲಿಡಿಯಾ ಎಂಬುದಾಗಿ ಒಂದು ನಾವು ಅಪೋಸ್ತಲ ಕೃತ್ಯಗಳು ಅದೇ 16ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ತನಗಿರುವಂಥ ಮನೆಯನ್ನು ತೆರೆದು ಅನೇಕ ಸುವಾರ್ತಿಕರಿಗೆ ಸೇವಕರಿಗೆ ತನ್ನ ಮನೆಯಲ್ಲಿ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ದೇವರ ಸೇವೆಗೆ ಉಪಯೋಗಿಸಲ್ಪಟ್ಟಿದ್ದಾಳೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಅನೇಕ ಸ್ತ್ರೀಯರು ಉಪಯೋಗಿಸಲ್ಪಟ್ಟಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿಯೂ ಸಹ ಪ್ರಿಯರೇ, ನಾವು ಎಸ್ತೇರಳು ತನ್ನ ಜನಾಂಗವನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ದೇವರು ಎಸ್ತೇರನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾನೆ ನಾವು ನೋಡ್ತಾ ಇದ್ದೇವೆ. ದಾವೀದನ ವಂಶಾವಳಿಯನ್ನು ಉಳಿಸಲಿಕ್ಕೆ ಯಾವ ರೀತಿಯಲ್ಲಿ ರೂತನ ಮುಖಾಂತರ ದೇವರು ಉಪಯೋಗಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯ, ಅನೇಕ ಸ್ತ್ರೀಯರು ನಾವು ಯಾಕೆ ಈ ಮಾತುಗಳು ಹೇಳ್ತೀನಿ, ಎಷ್ಟೋ ಮಂದಿದ್ದಾರೆ, ಇವೆಲ್ಲ ವಿಷಯಗಳು ಯಾಕೆ ಹೇಳ್ತದೆ ಎಂಬುದಾಗಿ ನೋಡುವಾಗ ದೇವರ ಉದ್ದೇಶ ಒಂದೇ. ಇವತ್ತಿಗೆ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಉದ್ದೇಶ ಒಂದೇ. ಇವತ್ತು ಆತನು ನನ್ನನ್ನು ಸಹ ಅದರ ಸ್ತ್ರೀಯರನ್ನು ಪ್ರಾಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ದೇವರು ಯಾವ ರೀತಿಯಲ್ಲಿ ದೆಬೋರಳನ್ನು ಉಪಯೋಗಿಸಿಕೊಂಡಿದ್ದಾನೋ ಅದೇ ರೀತಿಯಲ್ಲಿ ಆತ್ಮೀಯ ನಾಯಕರಾಗಿರಲು ಅಲ್ಲಿ ದೆಬೋರಳು ಇಸ್ರಾಯೇಲ್ ಜನಕ್ಕೆ ನಾಯಕಿಯಾಗಿ, ಒಂದು ಪ್ರವಕ್ತಿಯಾಗಿ, ಒಂದು ತಾಯಿಯಾಗಿ, ಒಂದು ಲಪಿದತನಿಗೆ ಹೆಂಡತಿಯಾಗಿ, ಅವರನ್ನು ಬಲಪಡಿಸುವಂಥ ಆತ್ಮೀಯ ಒಂದು ಸ್ತ್ರೀಯಾಗಿ, ಒಂದು ಆರಾಧನಾ ನಾಯಕಿಯಾಗಿ ಇಲ್ಲಿ ನಾವು ಆತನ ಉಪಯೋಗಿಸಿಕೊಂಡಿರೋ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಸಹ ಉಪಯೋಗಿಸ್ಕೊಳ್ಳಿಕ್ಕೆ, ಆತ್ಮೀಯ ನಾಯಕತ್ವವನ್ನು ವಹಿಸಿಕೊಳ್ಳಿಕ್ಕೆ ದೇವರು ಕರೀತಾ ಇದ್ದೇನೆ ಇವತ್ತು. ಅಷ್ಟು ಮಾತ್ರಕ್ಕಲ್ಲ, ದೇವರ ರೀತಿಯಲ್ಲಿ ಧೈರ್ಯವನ್ನು ವಹಿಸಿಕೊಂಡು ನಂಬಿಕೆಯಿಂದ ಬಾರಾಕನ್ನು ಕರೆದ ತಕ್ಷಣ ಆಯ್ತು ನಾನು ಬರ್ತೇನೆ ಎಂಬುದಾಗಿ ವಿಶ್ವಾಸದೊಟ್ಟಿಗೆ, ಧೈರ್ಯದೊಟ್ಟಿಗೆ ಆ ಒಂದು ಬಿಡುಗಡೆಯ ಪ್ರಯಾಣದಲ್ಲಿ, ಯುದ್ಧದ ಬಿಡುಗಡೆಯ ಒಂದು ಕಾರ್ಯದಲ್ಲಿ ದೆಬೋರಳು ಯಾವ ರೀತಿಯಲ್ಲಿ ಪಾತ್ರ ವಹಿಸಿಕೊಂಡಿದ್ದಾಳೆ, ಅದೇ ರೀತಿಯಲ್ಲಿ ಇವತ್ತು ಪ್ರಪಂಚವು ಅನೇಕ ರೀತಿಯಾದ ಬಂಧನದಲ್ಲಿ, ಪಾಪದ ಬಂಧನದಲ್ಲಿ ಇವತ್ತು ಬಿದ್ದು ಹೋಗಿರುವಂಥ ವ್ಯಕ್ತಿಗಳು ಇವತ್ತು ನಮ್ಮ ಮಧ್ಯದಲ್ಲಿ ಕಾಣ್ತಾ ಇದ್ದಾರೆ. ಪ್ರಿಯರೇ, ನಾಶನ ಮಾರ್ಗದಲ್ಲಿರುವಂಥ ಅನೇಕ ಕುಟುಂಬಗಳು ಇವತ್ತು ಇದ್ದಾವೆ. ಅವರೆಲ್ಲರನ್ನು ಬಿಡಿಸುವ ಕೆಲಸಕ್ಕೆ, ಕಾರ್ಯಾಚರಣೆಗೆ ಸ್ತ್ರೀಯರನ್ನು ಪ್ರಾಮುಖ್ಯವಾಗಿ ಕಲಬರಿಗೆ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನು ಇವತ್ತು ನಿಮ್ಮನ್ನು ಕರೀತಾ ಇದ್ದಾನೆ. ಯಾಕಂದರೆ ಸ್ತ್ರೀಯರ ಪಾತ್ರ ಬಹಳ ಪ್ರಾಮುಖ್ಯ. ಪ್ರಿಯರೇ, ನೀವು ವಾಸ ಮಾಡುತ್ತಿರುವಂಥ ನಿಮ್ಮ ಪಕ್ಕದ ಮನೆಗಳ ವಿಷಯದಲ್ಲಿ, ಮನೆ ಒಂದು ಬಂಧು ಬಳಗದಲ್ಲಿ ಮಧ್ಯದಲ್ಲಿ ಆಗಿರ್ಬೋದು, ಅನೇಕ ಮಂದಿ ನಾಶನದಂಥ ಕುಟುಂಬಗಳ ಮಧ್ಯದಲ್ಲಿ ಆಗಿರ್ಬೋದು, ದೇವರು ನಿಮ್ಮನ್ನು ಬೆಳಕಾಗಿ ಇಡಲಿಕ್ಕೆ ಆತನು ಕರೀತಾ ಇದ್ದಾನೆ. ಅಷ್ಟು ಮಾತ್ರಕ್ಕೆಲ್ಲ ಪ್ರಿಯರೇ, ದೇವರ ರಾಜ್ಯದಲ್ಲಿ ಹೆಚ್ಚಾದ ರೀತಿಯಲ್ಲಿ ಎಲ್ಲ ಪ್ರಾರ್ಥನೆ ವೀರರಾಗಿ, ಆತ್ಮೀಯ ಸಲಹೆಯನ್ನು ಕೊಡುವಂಥ ವ್ಯಕ್ತಿಗಳಾಗಿ ಯಾವ ರೀತಿ ಪ್ರಿಸ್ಕಿಲ್ಲ ಕೊಟ್ಟಿದ್ದಾಳೋ ಅದೇ ರೀತಿಯಲ್ಲಿ ನೀವನ್ನು ಸಹ ಅದೇ ಮಗ್ದಲಿನ ಮೇಲೆ ಅವರಿಗಿರುವಂಥ ಸೋರ್ಸನ್ನು ಮಾರಿ ನಿಮ್ಮ ಇರುವಂಥ ಎಲ್ಲ ತಲಾಂತಗಳ ಮುಖಾಂತರ ಎಷ್ಟೋ ಮಂದಿ ಸ್ತ್ರೀಯರು ನೋಡಿ, ಎಸ್ತೇರ್ ಪ್ರಾರ್ಥನೆ ನೋಡಬಹುದು. ಪ್ರಿಯರೇ, ರೂತರ ಒಂದು ನಿಯತ್ತನ ಜೀವನ ನೋಡಬಹುದು. ಎಲ್ಲವನ್ನು ಬಿಟ್ಟು ಬಂದಿರುವಂಥ ವ್ಯಕ್ತಿ. ಅದೇ ರೀತಿಯಲ್ಲಿ ನಾವು ಸಹ ಇರುವಾಗ, ಪ್ರಿಯರು ನೀವು ಆ ರೀತಿಯಲ್ಲಿರುವಾಗ ಖಂಡಿತವಾಗಿಯೂ ನಿಮಗಿರುವಂಥ ಎಲ್ಲ ವಿಷಯಗಳ ಮುಖಾಂತರ ಆತನು ನಿಮ್ಮನ್ನು ಉಪಯೋಗಿಸ್ಕೋಬೇಕೆಂಬುದಾಗಿ ಆಶೆ ಪಡ್ತಾ ಇದ್ದಾನೆ. ನಂಬಿಕೆ ನಾವಾಗಲೇ ಹೇಳಿದೆ, ಭಯಭಕ್ತಿಯುಳ್ಳ ಸ್ತ್ರೀ ಸ್ತೋತ್ರಕ್ಕೆ ಪಾತ್ರಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಆ ರೀತಿಯಾದ ಸ್ತ್ರೀ ಇರಲಿಕ್ಕೆ ಇಷ್ಟಪಡ್ತಾ ಇದೆಯಾ? ನೋಡಿ, ಅಪೊಸ್ತಲ ಪೌಲನು ಸಹ ತಿಮೋತಿಗೆ ತನ್ನ ಅಜ್ಜಿಯ ವಿಷಯದಲ್ಲಿ, ತನ್ನ ತಾಯಿಯ ವಿಷಯದಲ್ಲಿ ತೋರಿಸ್ತಾ ಇದ್ದಾನೆ. ಅವರ ವಿಶ್ವಾಸದ ವಿಷಯದಲ್ಲಿ ನೀನು ಒಂದು ವೇಳೆ ವಿಶ್ವಾಸವನ್ನು ಹೊಂದಿಕೊಂಡು, ಒಂದು ತಿಮೋತಿಯ ತಾಯಿ ಅಜ್ಜಿ ರೀತಿ ವಿಶ್ವಾಸವನ್ನು ನಿನ್ನಲ್ಲಿ ಇಟ್ಟುಕೊಂಡು, ದೆಬೋರಳ ಆ ರೀತಿಯ ಧೈರ್ಯವನ್ನು, ನಂಬಿಕೆಯನ್ನು ನಿಜವಾದರೆ ಅನೇಕ ರೀತಿಯಲ್ಲಿ ದೇವರು ಉಪಯೋಗಿಸಲಿಕ್ಕೆ ಇವತ್ತು ಸಿದ್ಧನಾಗಿದ್ದಾನೆ. ಹಾಗಾದರೆ ನೀವು ಯಾವ ರೀತಿಯಲ್ಲಿ ಇವತ್ತಿದ್ದೀರಾ? ಒಂದು ವೇಳೆ ಇನ್ನೂ ನಿಮ್ಮನ್ನು ತಿರಸ್ಕಾರದ ಪರಿಸ್ಥಿತಿಯಲ್ಲಿ ಇದ್ದರೂ ಪರವಾಗಿಲ್ಲ, ನೀವು ಯಾವ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರೂ ಪರವಾಗಿಲ್ಲ. ಸ್ತ್ರೀಯರು ಇವತ್ತು, ಅಮ್ಮ, ನನ್ನ ಅಕ್ಕ ತಂಗಿಯರೇ, ತಾಯಂದರೆ, ಇವತ್ತು ದೇವರ ವಾಕ್ಯದ ಮುಖಾಂತರ ನಾನು ಬೇಡಿಕೊಳ್ಳೋದು ಒಂದೇ, ದೇವರು ನಿಮ್ಮನ್ನು ಇವತ್ತು ಕರೀತಾ ಇದ್ದಾನೆ. ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನು ಇವತ್ತು ಕರೀತಾ ಇದ್ದಾನೆ. ಆತನು ನಿಮಗೋಸ್ಕರ ಸಹ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಯಾವ ಭೇದವಿಲ್ಲ, ಆತನು ಎಲ್ಲರಿಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ನಾವು ಯಾರೂ ಸಹ ಇವತ್ತು ಸ್ತ್ರೀಯರು ಕಮ್ಮಿ ಎಂಬುದಾಗಿ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಯ್ಯೋ, ಲೋಕವನ್ನು ನಾನು ಕಮ್ಮಿಯಾಗಿ ಕಡೆಗಾಣಿಸಿದೆ ಎಂಬುದಾಗಿ ನೀವು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯವರು ನಿಮ್ಮನ್ನು ಕಮ್ಮಿಯಾಗಿ ಅಥವಾ ಕೀಳ್ಮಟ್ಟದಲ್ಲಿ ನಿಮ್ಮನ್ನು ಇವತ್ತು ಅವರು ನಡೆಸ್ಕೊಂಡು ಹೋಗ್ತಿರುವ ಒಂದು ವೇಳೆ ಇದ್ದರೆ, ನೀವು
ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಅಳುವಂಥ ಪರಿಸ್ಥಿತಿಯಲ್ಲಿ ನಿಮ್ಮಲ್ಲಿದ್ದರೆ ನೀವು ಅಳುವ ಅವಶ್ಯಕತೆ ನಿಮಗಿಲ್ಲ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಇವತ್ತು ಅದೇ ಪ್ರೀತಿಯಿಂದ, ಅದೇ ಶಿಲುಬ ಮರಣದ ಪ್ರೀತಿಯಿಂದ ನಿನ್ನನ್ನು ಮತ್ತೆ ಒಂದು ಆತನ ಕರೀತಾ ಇದ್ದಾನೆ. ನೀನು ಸಿದ್ಧವಾಗಿದ್ದರೆ ನಿನ್ನನ್ನು ಸಹ ಆತನ ಸೇವೆಯಲ್ಲಿ ಆತನ ಎಲ್ಲ ಕಾರ್ಯಗಳನ್ನು ಉಪಯೋಗಿಸಿಕೊಂಡು ಒಂದು ಉನ್ನತ ಸ್ಥಾನವನ್ನು ನಿನಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇವತ್ತು ಪ್ರಪಂಚವು ಸ್ತ್ರೀ ಮಾಡಿರುವಂಥ ಕೆಲವು ಶ್ರೇಷ್ಠವಾದ ಕಾರ್ಯಗಳನ್ನು ನೆನಪಿಸಿಕೊಂಡು ಒಂದು ಸ್ತ್ರೀ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಇದನ್ನು ಹೆಚ್ಚಾದ ರೀತಿಯಲ್ಲಿ ದೇವರು ಪರಲೋಕದಲ್ಲಿ ಆತನು ನಿನಗೆ ಬೇಕಾಗಿರುವಂಥ ಎಲ್ಲ ಬಹುಮಾನಗಳಿಂದ ಆತನ ಸಿದ್ಧವಾಗಿದ್ದಾನೆ ಪ್ರೇರೆ. ಅದಕ್ಕಿಂತ ಮೊದಲು ಈ ಲೋಕದಲ್ಲಿ ಆತನ ಕಾರ್ಯಗಳನ್ನು ನೀನು ಮಾಡಲಿಕ್ಕೆ ಸಿದ್ಧವಾಗಿದ್ದರೆ ಆತನ ನಿನಗೋಸ್ಕರ ಕರೀತಾ ಇದ್ದಾನೆ, ನಿನ್ನನ್ನು ಕಾಯ್ತಾ ಇದ್ದಾನೆ. ಸಿದ್ಧವಾಗಿದೆಯಾ ನೀನು ಇವತ್ತು? ಆತನ ಕರೆಯೇ ಹೂಗೊಟ್ಟು ನೀನು ಆತನ ಸೇವೆಯನ್ನು ನೀನಿರುವಂಥ ಸ್ಥಳದಲ್ಲಿ, ನೀನು ಇರುವಂಥ ಪರಿಸ್ಥಿತಿ ಮಧ್ಯಗಳಲ್ಲಿ, ನೀನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಆಗಿರ್ಬೋದು, ಯಾವ ಪರಿಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ಯಾವ ತಿರಸ್ಕಾರದ ಒಂದು ಕಣಿವೆ ಒಂದು ಮಾರ್ಗದಲ್ಲಿ ನಡೀತಾ ಇದ್ದರೂ ಪರವಾಗಿಲ್ಲ, ಆತನ ನಿನ್ನ ಕೈ ಹಿಡಿದುಕೊಂಡು ನಡೆಸ್ಕೊಂಡು ನಿನ್ನನ್ನು ಉಪಯೋಗಿಸಲಿಕ್ಕಿದ್ದಾನೆ. ನೀನು ಸಿದ್ಧವಾಗಿದ್ದರೆ, ಹಾಗಾದರೆ ಆತನ ಕರಿಗೆ ಹೂಗೊಟ್ಟು ನೀನು ಸಿದ್ಧರಾಗಿದ್ದರೆ ದಯಮಾಡಿ ವಾಕ್ಯವನ್ನು ಧ್ಯಾನ ಮಾಡಿ ಆ ಪ್ರಕಾರ ಆತ ತನ್ನಗೆ ನಿನ್ನ ಜೀವನವನ್ನು ಆತನಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ಕ್ರಿಸ್ತನ ಮುಖಾಂತರ ನಾನು ಬೇಡಿಕೊಳ್ಳಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.